ಸರ್ ತಾವು ಒಂದು ಪಾಯಿಂಟ್ ಹೇಳ್ತಾ ಇದ್ರಿ, ಯಾವ ಕಾಯ್ದೆಗಳು ಬರೋದಕ್ಕಿಂತ ಯುವ ಜನರಿಗೆ ಒಂದು ಕಾಯ್ದೆ ಬರ್ಬೇಕಾಗಿದೆ ಅಂತ. ತಾವ್ ಯಾವ ಕಾಯ್ದೆ ಬಗ್ಗೆ ಮಾತಾಡ್ತಿದ್ದೀರಿ ಮೇಡಮ್? ಇವತ್ತು ಕರ್ನಾಟಕದೊಳಗಡೆ ಅಷ್ಟೇ ಅಲ್ಲ, ಭಾರತದಲ್ಲಿ ಕೂಡ ಈ ಕೋಮು ದಳ್ಳೂರಿಗೆ ಕಾಂಗ್ರೆಸ್, ಬಿಜೆಪಿ ಅಥವಾ ಬೇರೆ ಬೇರೆ ಪಕ್ಷಗಳಿದ್ದ ಕೂಡ ನಡೆದಿದ್ದಾವೆ. ಆದ್ರೆ ಯುವಜನರನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂತ, ಯುವಜನರ ಉದ್ಯೋಗದ ಬಗ್ಗೆ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂತ ಬೇರೆ ಬೇರೆ ದೇಶಗಳಲ್ಲಿ ಈ ತರದ ಕಾನೂನುಗಳಿದಾವೆ. ಅಂತಹ ಕಾನೂನುಗಳನ್ನ ರೂಪಿಸೋದಕ್ಕಂತಾನೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಮಿತಿಯನ್ನ ರಚನೆ ಮಾಡ್ತಕ್ಕಂಥದ್ದು ಇವತ್ತೇನು ಕಾನೂನು ಮಂತ್ರಿಗಳಿದ್ರಲ್ಲಿ ಕರ್ನಾಟಕದಲ್ಲಿ ಯೂತ್ ಬಿಲ್ ಅನ್ನ ತರಬೇಕಾಗಿದೆ. ಯೂತ್ಸ್ ಬಿಲ್ ಅನ್ನ ತರಬೇಕಾಗಿದೆ, ಯುವ ಮಸೂದಿನ ತರಬೇಕಾಗಿದೆ. ಯುವ ಮಸೂದಿ ಒಳಗಡೆ ಏನಿರ್ಬೇಕು ಅನ್ನೋಂಥದ್ರ ಇದ್ರೊಳಗಡೆ ಅದು ಇರ್ಬೇಕು. ಹಿಂದೂ ಧರ್ಮ ಅಪಾಯದಲ್ಲಿರುವಾಗ ನೀವು ಯೂತ್ ಬಿಲ್ ಅಂತ ಇದ್ದೀರಾ, ಹೌದಲ್ವಾ ಸರ್? ಹಿಂದೂ ಧರ್ಮ ನಾವು ಹಿಂದೂಗಳೇ, ನಾವು ಯಾರು ಅಪಾಯದಲ್ಲಿ ಇಲ್ಲ ಮೇಡಮ್. ಜಗತ್ನಲ್ಲಿ ಇಲ್ಲದೆ ಇರೋ ಅಪಾಯ ನಮ್ಮಲ್ಲಿಲ್ಲ. ಆದ್ರೆ ನಾವು ಕೇಳ್ತಾ ಇರೋದಂದ್ರೆ ಶಿಕ್ಷಣ, ಉದ್ಯೋಗ, ಆರೋಗ್ಯ ಇವುಗಳ ಖಾತ್ರಿಯನ್ನ ಮಾಡಿ. ಶಿಕ್ಷಣ ಅಲ್ಲ ರೀ, ಈಗ ದ್ವೇಷ ಭಾಷಣ ಅಂತೀರಿ. ಮೊನ್ನೆ ಇದ್ರೊಳಗೆ ಕಾಶ್ಮೀರದಲ್ಲಿ ಹೆಸರು ಕೇಳ್ಕೊಂಡು ಕರ್ನಾಟಕದವರು ಹೋಗಿದ್ದಾರೆ, ಚಡ್ಡಿ ಬೆಚ್ಕೊಂಡು ಹೊಡೆದಿದ್ದಾರೆ. ನಮ್ಮವ್ರಲ್ದವ್ರು ಹೊರಗಿಂದ ಬಂದವರು ಸಮರ್ಥನೆ ಅದು ಯಾಕೆ ಬಂತದು? ಈಗ ಬಾಂಗ್ಲಾದೇಶ ಈಗ ನೋಡಿ, ಭಾರತದಲ್ಲಿ ಇದ್ದಂತೆ ಎಲ್ಲರೂ ಭಾರತದಲ್ಲಿ ಇದ್ದವರು ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಸುರಕ್ಷಿತ ಇದ್ದಾರಾ? ಪಾಕಿಸ್ತಾನದಲ್ಲಿ ಅವ್ರು ನೋಡ್ಕೋತಾರೆ ಸರ್. ಅಲ್ಲ, ಅವ್ರು ಬಾಂಗ್ಲಾದೇಶದಲ್ಲಿ ಸುರಕ್ಷಿತ ಇಲ್ಲ ಅಂತ ನಾವು ಹೊಡೆದಾಡ್ಸೋಣವಾ? ಇದೊಳ್ಳೆ ವಿಭಜನೆ ಆಗಿದ್ದು ಧರ್ಮದ ಹೆಸರಿನಲ್ಲಿ ವಿಭಜನೆ ಆಗಿದೆ. ಕರೆಕ್ಟ್. ಒಂದೇ ಮಾತ್ರ ಹೇಳಿದ್ರು, ಅದನ್ನ ಕಟ್ ಮಾಡಿದ್ರು. ಇದೆಲ್ಲ ಮಾಡಿದ ಪರಿಣಾಮ ಇವತ್ತು ಅನುಭವಿಸ್ತಾ ಇದ್ದೀವಿ ಎಲ್ಲರಿಗೆ. ಪ್ರಶ್ನೆ ಇದೆಯಲ್ಲ, ದ್ವೇಷ ಭಾಷಣದ ಪ್ರಶ್ನೆ ಬಂದಿರೋದು ಇವತ್ತು ತಂದಿರ್ತಕ್ಕಂಥ ಸರ್ಕಾರ ಧರ್ಮ, ಜಾತಿ, ಪ್ರದೇಶ, ವಾಸಸ್ಥಳ ಇವುಗಳ ಆಧಾರದ ಮೇಲೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಿದೆ. ನಾವು ಹೇಳ್ತಾ ಇರೋದೇನಂತಂದ್ರೆ, ನೀವು ಅವುಗಳನ್ನ ಮಾಡ್ತಾ ಇರುವಾಗ್ಲೇನೆ ನಾಳೆ ನನ್ನ ಧರ್ಮದಲ್ಲಿ ಏನೋ ಒಂದು ತಪ್ಪು ನಡೆದಾಗ ನಾನು ಅದನ್ನು ವಿಮರ್ಶೆ ಮಾಡ್ತೀನಿ, ಅದನ್ನ ಪ್ರಶ್ನೆ ಮಾಡ್ತೀನಿ. ಅವಾಗ ನಾನು ಆ ದ್ವೇಷ ಭಾಷಣ ಆಗತ್ತಾ ಅಂತಕ್ಕಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಇವತ್ತು ಪ್ರಭುತ್ವ ಒಂದಿರುತ್ತೆ, ನಾಳೆ ಇನ್ನೊಂದು ಬರುತ್ತೆ, ಅದು ಮಿಸ್ಯೂಸ್ ಮಾಡ್ಕೋಬಹುದು. ಇವತ್ತು ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿ ಒಂದು ಮಸೂದೆಯನ್ನು ತರೋದಕ್ಕಿಂತ, ಅಥವಾ ಇನ್ನೊಂದು ಪಕ್ಷ ಬಂದಾಗ ಇನ್ನೊಂದು ಧರ್ಮವನ್ನ ಟಾರ್ಗೆಟ್ ಮಾಡಿ ಮಸೂದೆಗಳನ್ನ ತರೋದೇ ಬದಲಾಗಿ, ಮೊದಲೇ ನಮ್ಮ ಸಂವಿಧಾನದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಸಂವಿಧಾನವನ್ನ ನಿಜವಾಗಿಯೂ ಈ ದೇಶದ ಪ್ರಭುತ್ವಗಳು ಜಾರಿ ಮಾಡಿದ್ರೆ, ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಬಿಜೆಪಿ, ಕಾಂಗ್ರೆಸ್ ಯಾರೇ ಇದ್ರು ಕೂಡ ಅದನ್ನ ಜಾರಿ ಮಾಡಿದ್ರೆ ಈ ಪ್ರಶ್ನೆ ಬರ್ತಾ ಇರ್ಲಿಲ್ಲ. ಇವತ್ತು ದ್ವೇಷ ಭಾಷಣಗಳು ಯಾಕೆ ಹೆಚ್ಚಾಗ್ತಾ ಇದಾವೆ ಅಂತಂದ್ರೆ, ಉದ್ಯೋಗದ ಪ್ರಶ್ನೆ ಇದೆ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇವತ್ತು ಧಾರವಾಡದಲ್ಲಿ ಉದ್ಯೋಗದ ಪ್ರಶ್ನೆಗಾಗಿ ದೊಡ್ಡ ಹೋರಾಟ ನಡೀತಾ ಇದೆ. ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಇವುಗಳು ಇಲ್ಲದೆ ಇದ್ದಾಗ ಡೈವರ್ಟ್ ಮಾಡೋದಕ್ಕೆ ಯಾರೋ ಬಂದು ದ್ವೇಷ ಭಾಷಣ ಮಾಡ್ತಾರೆ. ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಅದನ್ನ ಕಡಿವಾಣ ಹಾಕೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಯತ್ನ ಮಾಡಿರ್ಬೋದು. ಆದ್ರೆ ಈ ಪ್ರಯತ್ನ ಅನೇಕ ಕಾಯ್ದೆಗಳು ಬಂದಿದ್ದಾವೆ, ಆ ಎಲ್ಲ ಪ್ರಯತ್ನಗಳು ಪ್ರತಿಫಲ ಸಿಕ್ಕಿದಾವೆ. ಈಗ ಸದ್ಯದಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ದ್ವೇಷ ಭಾಷಣ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ ಅಂತ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಅಂತ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಸದ್ಯದಲ್ಲಿ ಬಿಜೆಪಿಗೆ 2000 ನೋಟ್ ಹಾಗೆ ಆಗಿದೆ. 2000 ನೋಟ್ ಬರೀ ಕಾಣಾಗ ದೊಡ್ಡದು. ಆದ್ರೆ ಕರ್ನಾಟಕದಲ್ಲಿ ನಡೆಯೋದಿಲ್ಲ, ದೇಶದಲ್ಲೂ ನಡೆಯೋದಿಲ್ಲ. ಈಗ ಇವ್ರು ದ್ವೇಷ ಭಾಷಣ ಮಾಡೋದು ಎದಕ್ಕಂದ್ರೆ, ಇವ್ರು ಹೇಳ್ತಾ ಇದ್ರು, ಅವಾಗಲೇ ಒಂದು ಮಾತು ಹೇಳಿದ್ರು, ಇದಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು ದ್ವೇಷ ಭಾಷಣ ಆಗ್ತಿರ್ಲಿಲ್ಲ, ಈಗಾಗಿದೆ. ಈಗ ಯಾಕಾಗಿದೆ ಅಂದ್ರೆ, ಬಿಜೆಪಿದವರು ಒಂದು ಮಗುವನ್ನು ಹುಟ್ಟಾಕಿದ್ದಾರೆ, MIM ಅಂತ ಹೇಳಿ. ಪೈಲ ಅವರು ಹೋಗ್ಕೋತಾರೆ, ಆಮೇಲೆ ಇವ್ರು ಹೋಗ್ಕೋತಾರೆ. ಇವ್ರಿಬ್ರು ಒಂದೇ ನಾಣ್ಯ ಎರಡು ಮುಖಗಳು, ಆ ಟೈಪ್ ಇವ್ರು ಮಾಡ್ತಾ ಇದ್ದಾರೆ. ಬೀಳ್ಳಿ, ಎಲ್ಲರೂ ಒಂದಾಗಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಒಂದಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ಅಂತದ್ರಲ್ಲಿ ಇವರು ಬಿಜೆಪಿದವರು ಸ್ಪೆಷಲಿ 1-2-3 ಕ್ಷೇತ್ರಗಳಲ್ಲಿ ಇವ ಮುಸ್ಲಿಮು ಮತ್ತು ದಲಿತರಿಗೆ ಮನಿ ಬಾಡಿಗೆ ಕೇಳಕ್ ಹೋದ್ರೆ ಮನಿ ಬಾಡಿಗೆ ಕೊಡೋದಿಲ್ಲ, ಯಾವುದು ಜಾಗ ತಗೊಳಕ್ ಹೋದ್ರೆ ಜಾಗ ಅವ್ರಿಗೆ ಕೊಡೋದಿಲ್ಲ. ಮುಸ್ಲಿಮು ಮತ್ತು ದಲಿತರು ಮನುಷ್ಯರು ಇಲ್ವಾ? ಬಿಜೆಪಿದವ್ರು ಕೇಳೋದ್ನ ಪ್ರಶ್ನೆ ಇಷ್ಟ. ಮುಸ್ಲಿಮು ಮತ್ತು ದಲಿತರ ಮನುಷ್ಯತ್ವ ಇದೇ ಇಲ್ಲ ಅವರಿಗೆ.
ನೀವು ಬರೇ ನಿಮ್ಮ ಮುಸ್ಲಿಮರಿಗೆ ಇವತ್ತು ದಲಿತರಿಗೆ ಏನಾದ್ರೂ ಈ ಸ್ವತಂತ್ರ ಭಾರತದ ನ್ಯಾಯವನ್ನ ಕೊಟ್ಟಿದ್ದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಯಾಕಂದ್ರೆ ಒಂದ್ ನಿಮಿಷ ಕೇಳ್ಕೊಳ್ರಿ, ಒಂದ್ ನಿಮಿಷ ಕೇಳಿ ಫಸ್ಟ್ ಕೇಳಿ. ಯಾವಾಗ ಉತ್ತರ ಪ್ರದೇಶ ಬಿಹಾರದೊಳಗಡೆ ಇವತ್ತು ಮುಸ್ಲಿಂ ಕ್ಷೇತ್ರದೊಳಗಡೆ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಗಳ ಆರಿಸ್ ಬರ್ತಾವಂತಂದ್ರೆ ಅಲ್ಲಿ ಒಬ್ಬ ಹಿಂದೂ ಮಹಿಳೆ ಯಾವ ರೀತಿಯಾಗಿ ಸ್ವಾಭಿಮಾನ. ಬಟ್ ನಾವು ನೋಡಿ ಒಂದ್ ನಿಮಿಷ ಅಲ್ಲ ಸರ್, ನೀವು ಯಾವ ತರ ಆಡಳಿತ ಮಾಡಿದಿರಿ ಬಿಜೆಪಿ ಅವರಂತ ನಾವು ನೋಡಿದೀವಿ ಕಳೆದ ಬಾರಿ. ತುಂಬಾ ಚೆನ್ನಾಗಿ ಮುಸ್ಲಿಂ ಪರವಾದ, ಯಾಕೆ ಅಂತಂದ್ರೆ ಮುಸ್ಲಿಂ ಪರವಾದಂತ ನೀತಿ ನಿಲುವುಗಳು ತಾವು ಏನದು ಅಲ್ಲ ಹಿಜಾಬು ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಆಜಾನು, ಮತ್ತೆ ಇದು ಏನು ಇದು ಮುಸ್ಲಿಂ ವರ್ತಕರನ್ನ ಬಹಿಷ್ಕರಿಸಿದ ಇಂಥವೆಲ್ಲ ಬಹಳ ಒಂದ್ ರೀತಿ ಮುಸ್ಲಿಂ ಪರವಾದಂತ ಹಲವಾರು ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿ ಆಡಳಿತ ಪ್ರದರ್ಶನ ಮಾಡಿರೋದ್ರಿಂದ ಕರ್ನಾಟಕದಲ್ಲಿ ಬಿಜೆಪಿ ವಿಚಾರದಲ್ಲಿ ಮುಸಲ್ಮಾನರ ವಿಶ್ವಾಸವನ್ನ ಗಳಿಸೋದು ತಮಗ್ ಸ್ವಲ್ಪ ಕಷ್ಟ ಸಾಧ್ಯ ಆಗಿದೆ. ಐ ಡೋಂಟ್ ನೋ. ನೋಡ್ರಿ, ಯಾವುದೇ ಕಾರಣಕ್ಕೂ ಕೂಡ ಅದು ಕಷ್ಟ ಸಾಧ್ಯ ಅನ್ನುವಂತ ಪ್ರಶ್ನೆ ಇದ್ದಿದ್ರೆ ಇವತ್ತು ಕೇಳ್ರಿ, ಮೊದಲು ಫಸ್ಟ್ ಕೇಳಿ. ಇವತ್ತು ಇಡೀ ದೇಶದೊಳಗಡೆ ಮುಸ್ಲಿಮರಿಗೆ 3 ತಲಾಕ್ ಅಂತಕ್ಕಂಥದನ್ನು ಕಾಂಗ್ರೆಸ್ ಆಳಿರ್ತಕ್ಕಂಥವ್ರು, ಇವರ ಶರಿಯತ್ ಕಾನೂನನ್ನು ಹೇಳ್ತಕ್ಕಂಥವ್ರು, ಮುಸ್ಲಿಂ ಮಹಿಳೆಯರಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ. ಅದನ್ನ ಯಾರಾದ್ರೂ ತೆಗೆಯೋದು, ಒಬ್ಬ ಮುಸಲ್ಮಾನರು ಕೂಡ ಇವತ್ತು ಪ್ರತಿಭಟನೆ ಮಾಡಲಿಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಕೇಂದ್ರ ಸರ್ಕಾರ 3 ತಲಾಕ್ ಅನ್ನ ತೆಗೆದು ಹಿಂದೂ ಸಮಾಜದ ರೀತಿ ಒಳಗಡೆ ಮಹಿಳೆಯರು ಕೂಡ ಮೇಡಮ್ ನಮ್ಮ ಮುಸ್ಲಿಂ ಮಂದಿಗೆ ಏನ್ ಕೊಡ್ತೀರಿ? ಆಯ್ತಾಯ್ತು, ಮೇಡಮ್ ಎಂತಿಗೆ ಸ್ವಲ್ಪ ಇವ್ರನ್ನ ಸಮಾಧಾನ